ಮಂಗಳೂರಲ್ಲಿ ಜನರು ಹೆಚ್ಚಾಗಿ ಕುಚ್ಚಲಕ್ಕಿಯನ್ನು ಬಳಸುತ್ತಾರೆ. ಹಾಗೇನೆ ಜನರು ಅದನ್ನೇ ಇಷ್ಟಪಡುತ್ತಾರೆ. ಕೆಲ ಕ್ಷೇತ್ರಗಳಲ್ಲಿ ಕುಚ್ಚಲಕ್ಕಿಯ ಗಂಜಿ ಮತ್ತು ಚಟ್ನಿಯನ್ನು ಪ್ರಸಾದದ ರೂಪದಲ್ಲಿ ನೀಡುವುದುಂಟು. ಇದೀಗ ಕುಚ್ಚಲಕ್ಕಿ ಬೆಳೆದು ಕೃಷಿ ಕ್ಷೇತ್ರದಲ್ಲಿ ರೈತರೊಬ್ಬ ಸಾಧನೆ ಮಾಡಿದ್ದು ಹೀಗೆ. ಕರಾವಳಿಯ ಜನ ಕುಚ್ಚಲಕ್ಕಿ ಅನ್ನವನ್ನ ಹೆಚ್ಚು ಇಷ್ಟಪಡ್ತಾರೆ. ಹೊರಗಿನಿಂದ ಬಂದ ಜನರಿಗೆ ಇಲ್ಲಿಯ ಹೋಟೆಲುಗಳಲ್ಲಿ ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಎಂದು ಸಪ್ಲೈಯರ್ ಕೇಳುವುದು ಸಾಮಾನ್ಯ. ಸ್ಥಳೀಯರು ಇಲ್ಲಿಯ ಹವೆಗೆ ಕುಚ್ಚಲಕ್ಕಿ ಅನ್ನವೇ ಒಳಿತು ಎಂದು ಭಾವಿಸುತ್ತಾರೆ. ಹಿಂದೆ ಅವಿಭಕ್ತ ಕುಟುಂಬಗಳು ಇದ್ದಾಗ ಮತ್ತು ಕೃಷಿ ಅಥವಾ ಭತ್ತವೇ ಇಲ್ಲಿ ಪ್ರಮುಖ ಬೆಳೆಯಾಗಿದ್ದಾಗ ಜನರು ತಮಗೆ ಬೇಕಾದಷ್ಟು ಕುಚ್ಚಲಕ್ಕಿಯನ್ನ ಮನೆಯಲ್ಲಿಯೇ ತಯಾರು ಮಾಡಿಟ್ಟುಕೊಳ್ಳುವ ಪರಂಪರೆ ಇತ್ತು. ಈಗ ಕುಚ್ಚಲಕ್ಕಿಯನ್ನು ಮಾರುಕಟ್ಟೆಯಿಂದಲೇ ತರಲಾಗುತ್ತಿದೆ. ಪಡಿತರದಲ್ಲಿಯೂ ಇಲ್ಲಿನ ಜನ ಕುಚ್ಚಲಕ್ಕಿಗೆ ಬೇಡಿಕೆ ಇಡುತ್ತಾರೆ. ಜಾಗತಿಕವಾಗಿ ಪರಿಗಣಿಸಿದ್ರೆ ಅಕ್ಕಿ ಪ್ರಮುಖ ಆಹಾರ ಬೆಳೆ. ಕರಾವಳಿಯ ಮೀನು ಪ್ರಿಯರಿಗೆ ಕುಚ್ಚಲಕ್ಕಿ ಅನ್ನದೊಂದಿಗೆ ಮೀನು ಸಾರು ಸೇರಿದ್ರೆ ಅದು ಭರ್ಜರಿ ಊಟ. ಕುಚ್ಚಲಕ್ಕಿಯ ಗಂಜಿ ಮತ್ತು ಚಟ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ದೇವಾಲಯವಾದ ಕಟೀಲಿನಲ್ಲಿ ಪ್ರಸಾದವಾಗಿ ಬಡಿಸುವ ಸಂದರ್ಭಗಳು ಇವೆ. ಕರಾವಳಿಯಲ್ಲಿ ಜನಪ್ರಿಯ ಕುಚ್ಚಲಕ್ಕಿ ಭತ್ತದ ತಳಿಯಂದ್ರೆ ಕಜ್ಜೆಜಯ. ಇದು ಅತ್ಯಂತ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ. ಹಲವಾರು ವರ್ಷಗಳಿಂದ ರೈತರು ಈ ತಳಿಯನ್ನ ಬೆಳೆಯುತ್ತಿದ್ದಾರೆ. ಆದರೆ ವಿವಿಧ ಕಾರಣಗಳಿಂದಾಗಿ ಇದರ ಗುಣಮಟ್ಟದ ಇಳುವರಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಖಿಲ ಭಾರತೀಯ ಸಮನ್ವಯ ಭತ್ತ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಂಶೋಧನೆಗಳನ್ನು ಕೈಗೊಂಡು ಕಜೆ 25-9 ಎಂಬ ಹೊಸ ಕೆಂಪು ಭತ್ತದ ತಳಿಯನ್ನ ಕರಾವಳಿಗೆ ಪರಿಚಯಿಸಿದೆ. ಮುಂಗಾರು ಮತ್ತು ಹಿಂಗಾರು ಇವೆರಡೂ ಕಾಲಮಾನಕ್ಕೂ ಈ ತಳಿ ಹೊಂದಿಕೊಳ್ಳುತ್ತದೆ ಮತ್ತು ಉತ್ತಮ ಇಳುವರಿ ಕೊಡುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು. ಕಾರ್ಕಳ ತಾಲೂಕಿನ ಬೈಲೂರು ಹೋಬಳಿಯ ಕೌಡೂರು ಗ್ರಾಮದ ಬಾಬು ಸಪ್ಪಳಿಗರ ಕೃಷಿ ಕ್ಷೇತ್ರದಲ್ಲಿ ಕಜೆ 25-9 ಭತ್ತದ ಕ್ಷೇತ್ರೋತ್ಸವ ನಡೆಯಿತು. ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ವಲಯ ಕೃಷಿ ಹಾಗೂ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇವುಗಳ ಆಶ್ರಯದಲ್ಲಿ ಈ ಬೆಳೆಯ ಕ್ಷೇತ್ರೋತ್ಸವವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಕೀಟಶಾಸ್ತ್ರದ ಪ್ರಾಧ್ಯಾಪಕ ಡಾಕ್ಟರ್ ರೇವಣ್ಣನವರು ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಇನ್ನೊಬ್ಬರಿಗೆ ಅನ್ನ ನೀಡಬೇಕು ಎನ್ನುವ ಉದ್ದೇಶದಿಂದ ಭತ್ತದ ಬೆಳೆ ಲಾಭದಾಯಕ ಅಲ್ಲದಿದ್ರೂ ರೈತ ಮತ್ತು ಧರ್ಮ ಹಾಗೂ ಸಂಪ್ರದಾಯ ಉಳಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಇಡೀ ಪ್ರಪಂಚಕ್ಕೆ ಅನ್ನ ನೀಡುವ ದೊರೆ ಎಂದ್ರೆ ಅದು ರೈತ. ಬದಲಾಗುತ್ತಿರುವ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ತಳಿಗಳನ್ನ ವಿಜ್ಞಾನಿಗಳು ನೀಡುತ್ತಿರುವುದು ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಸಹ್ಯಾದ್ರಿ ಕಜೆ 25-9 ಪರಿಚಯಿಸಿದ್ದು ಕರಾವಳಿ ರೈತರ ಪಾಲಿಗೆ ವರದಾನವಾಗಿದೆ. ಒಂದು ಬೆಳೆ ಬೆಳೆದಾಗ ನನಗೆ ನಷ್ಟ ಆಗ್ತದೆ ಅಂತಂದ್ರೂ ಬೆಳೀತಾ ಇದ್ದಾನೆ ಅಂತಂದರೆ ಅವನಂತ ಏನು ಅಂದರೆ ಇನ್ನೊಬ್ಬರಿಗೆ ಅನ್ನ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಅಥವಾ ನನ್ನ ಸಂಪ್ರದಾಯನ ಮುಂದುವರಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಭತ್ತ ಬೆಳೆಯೋ ಸಂಪ್ರದಾಯನ ಮುಂದುವರಿಸ್ತಾ ಇದ್ದೀವಿ. ಕಷ್ಟ ಇದ್ದರೂ ಅದನ್ನು ಮಾಡ್ತಾಯಿದ್ದೀವಿ. ಈ ನಿಮಗೆ ಗೊತ್ತಿದೆ ಏನಂದರೆ ಈಗ ಕ್ಲೈಮೇಟು, ಈಗ ವಾತಾವರಣ ಇವತ್ತಿದ್ದಂಗೆ ನಾಳೆ ಇರೋಲ್ಲ, ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಇರೋಲ್ಲ, ಬದಲಾಗ್ತಾ ಇದೆ. ಬದಲಾವಣೆಯೇ ಏನು ಜಗದ ಒಂದು ನಿಯಮ. ಅದು ಬದಲಾವಣೆ ಆಗ್ತಾನೇ ಇರ್ತದೆ, ಇದ್ದಂಗೆ ಇರೋಲ್ಲ. ಹೀಗಾಗಿ ಬದಲಾವಣೆಗೆ ನಾವು ಹೊಂದ್ಕೋಬೇಕು ಅಂತಂದರೆ, ಈ ಭತ್ತ ನಾವು ಉಳಿಸ್ಬೇಕು ಅಂತಂದರೆ ಈ ಬದಲಾವಣೆ ಆಗ್ತಿರ್ತಕ್ಕಂಥ ವಾತಾವರಣದಲ್ಲಿ ಹೆಚ್ಚು ಇಳುವರಿ ಕೊಡೋಂಥದ್ದು ಅಥವಾ ರೋಗ ಕೀಟಗಳನ್ನ ತಡ್ಕೊಳ್ಳೋಂಥ ತಳಿಗಳನ್ನು ನಾವು ಹುಡುಕಬೇಕಾಗಿದೆ. ಆ ಕೆಲಸ ವಿಜ್ಞಾನಿಗಳು ಮಾಡ್ತಾ ಇರೋದು ಅದು ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂಥದ್ದು. ಕಾರ್ಕಳ ಸಹಾಯಕ ಕೃಷಿ ನಿರ್ದೇಶಕ ಗೋವಿಂದ ನಾಯಕ್ ಮಾತನಾಡಿ, ಇಂದು ಪರಿಚಯಿಸಿದ ಕಜೆ 25-9 ಇಲ್ಲಿಯ ಹವಾಮಾನಕ್ಕೆ ಹೊಂದಿಕೊಂಡು ಹೆಚ್ಚಿನ ರೈತರು ಇದನ್ನ ಬೆಳೆಯುವಂತಾಗಲಿ, ಈ ಬೀಜಗಳನ್ನ ರೈತರಿಗೆ ಸಿಗುವಂತಾಗಲು ವಿಜ್ಞಾನಿಗಳು ಗಮನ ಹರಿಸಬೇಕು ಎಂದರು. ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಬೇಸಾಯ ಶಾಸ್ತ್ರದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸುಧೀರ್ ಕಾಮತ್ ಮಾತನಾಡಿ, ಜಮೀನು ಹಡಿಲು ಬೀಳುವುದರಿಂದ ಭವಿಷ್ಯದಲ್ಲಿ ಕರಾವಳಿಯ ಜನರಿಗೆ ಅನ್ನಕ್ಕೆ ಕೊರತೆಯಾಗುವ
ಸಂಭವ ಇದೆ. ರೈತರು ಉತ್ತಮ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ವೈಜ್ಞಾನಿಕ ಹಾಗೂ ತಾಂತ್ರಿಕತೆಯನ್ನ ಬಳಸಿಕೊಂಡು ಭತ್ತದ ಕೃಷಿಯನ್ನ ಮಾಡಿದ್ರೆ ಲಾಭ ಗಳಿಸಲು ಸಾಧ್ಯ ಎಂದರು. ಅವ್ರೇನು ಕಜೆಜಯ 25-1 ತಳಿನ ಏನು ಬಿಡುಗಡೆ ಮಾಡಿದ್ದಾರೆ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ತಳಿ ನಮ್ಮ ಭಾಗದ ರೈತರಿಗೆ ಅತಿ ಹೆಚ್ಚು ಪ್ರಚಲಿತವಾಗಿ ಒಳ್ಳೆ ರೆಸ್ಪಾನ್ಸ್ ಬರಲಿ, ಮತ್ತು ಅದರದ ಮೂಲ ಗುಣಗಳನ್ನೆಲ್ಲ ತಿಳಿಸಿದ್ದಾರೆ ಮೇಡಮ್ ಅವರು. ಅದು ನಮ್ಮ ಸ್ಥಳೀಯವಾಗಿ ಆ ಸ್ಥಳೀಯ ಹವಾಮಾನಕ್ಕೆ ಹೊಂದ್ಕೊಂಡು ಒಳ್ಳೆ ಪ್ರಚಲಿತವಾಗಿ ಇದಾಗಲಿ ಆ ತಳಿ ಅಂತ ನಾನು ಆಶಿಸ್ತೇನೆ. ಹುಲ್ಲು ಜಾಸ್ತಿ ಬರುತ್ತೆ, ದನಕರುಗಳಿಗೆ ಹುಲ್ಲು ಜಾಸ್ತಿ ಬರುತ್ತೆ, ಇಳುವರಿ ಕೂಡ ಉತ್ತಮವಾಗಿ ಬರುತ್ತೆ. ಇಂಥ ಕೆಲವು ಅಭಿವೃದ್ಧಿ ಮಾಡದಂಥ ತಳಿಗಳನ್ನು ಮತ್ತೆ ಸಹ್ಯಾದ್ರಿ ಪಂಚಮುಖಿ ಅಂತ ಬಿಡುಗಡೆ ಮಾಡಿದ್ದಾರೆ. ಎಲ್ಲಿ ನೆರೆ ಬರುತ್ತಲ್ಲ, ಈಗ ನೆರೆ ಬಂದರೆ ಒಂದು ವಾರ ನೆರೆ ನಿಲ್ಲುತ್ತೆ, ಕೆಲವು ಕಡೆ ನೆರೆ ನಿಂತರೆ ಭತ್ತ MO4 ಎಲ್ಲ ಕರ್ಗೋ ಹೋಗುತ್ತೆ. ಆದರೆ ಈ ಪಂಚಮುಖಿ ಅಂತಕ್ಕಂಥದ್ದು 1 ವಾರ ಅಲ್ಲ, 10 ದಿನ ನೆರೆ ನೀರು ನಿಂತರೂ ಕರಗೋದಿಲ್ಲ. ಈ ತಳಿಯ ಕುರಿತು ಮಾಹಿತಿ ನೀಡಿದ ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಬೇಸಾಯ ಶಾಸ್ತ್ರದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರೀದೇವಿ ಜಕ್ಕೇರಾಳ, ಸಹ್ಯಾದ್ರಿ ಕಜೆ 25-9 ಮಧ್ಯಮ ಎತ್ತರವನ್ನ ಹೊಂದಿದ್ದು ಉತ್ತಮ ಆರೋಗ್ಯದ ಲಕ್ಷಣ ಹೊಂದಿದೆ. ಇದು ಅಲ್ಪಾವಧಿ ತಳಿಯಾಗಿದ್ದು 120-125 ದಿನದೊಳಗೆ ಕಟಾವಿಗೆ ಬರಲಿದ್ದು ಎಲೆ ಚೆಕ್ಕೆ ರೋಗ ಹಾಗೂ ಕಣೆ ಕೀಟ ರೋಗದ ಬಾಧೆಗಳಿಂದ ಸಹಿಷ್ಣುತೆ ಹೊಂದಿದೆ. ಈ ತಳಿಯಲ್ಲಿ ಹೆಚ್ಚು ನಾರಿನ ಅಂಶ, ಕಬ್ಬಿಣದ ಅಂಶ ಮತ್ತು ಸತುವಿನ ಅಂಶವನ್ನು ಹೊಂದಿರುವುದರಿಂದ ಗರ್ಭಿಣಿಯರಿಗೆ, ಮಕ್ಕಳಿಗೆ ಹಾಗೂ ಮಧುಮೇಹ ಮತ್ತು ಹೃದಯ ಸಂಬಂಧ ರೋಗಿಗಳಿಗೆ ಬಳಸಲು ಸೂಕ್ತವಾಗಿದೆ ಎಂದರು. ಕಜೆ 25-9 ಅನ್ನು ಭತ್ತದ ತಳಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ತಳಿಯ ಮುಖ್ಯ ಗುಣಲಕ್ಷಣಗಳು ಹೇಳಬೇಕಂತಂದರೆ, ಇದು ಅತ್ತ ಗಿಡ್ಡನೂ ಆಗಲ್ಲ, ಇತ್ತ ಎತ್ತರನೂ ಅಲ್ಲ. ಇದು ಮಧ್ಯಮ ನಿಲುವನ್ನು ಹೊಂದಿರುವ ತಳಿ. ಮತ್ತು ಇದರಲ್ಲಿ ಇದು ಅರೆ ಹರಡಿಕೊಂಡು ಬೆಳೆಯುವಂಥ ತಳಿ, ಪೂರ್ತಿ ಹರಡೋದಿಲ್ಲ, ಅರೆ ಹರಡುವಿಕೆಯಿಂದ ಬೆಳೆಯುವಂಥ ತಳಿ. ಮತ್ತು ಇದರಲ್ಲಿ ಕೆಳಮುಖವಾಗಿರುವ ಅಗಲ ಎಲೆಗಳನ್ನು ನಾವು ಕಾಣಬಹುದು, ಆಕರ್ಷಕ ಹಿಳ್ಳೆಗಳನ್ನು ಕಾಣಬಹುದು, ಬಂಗಾರ ಭತ್ತದ ತೆನೆಗಳನ್ನು ನಾವು ಕಾಣಬಹುದು. ಮತ್ತು ಇದು ಮಧ್ಯಮ ಮತ್ತು ದಪ್ಪ ಗಾತ್ರದ ಕಾಳಿನ ತಳಿ. ಸೊ ಇದು ಸಹ ಕುಚಲಕ್ಕಿ ಮತ್ತು ಗಂಜಿ ಊಟಕ್ಕೆ ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ತಳಿ ಅಲ್ಪಾವಧಿ ತಳಿ ಆಗಿರುವುದರಿಂದ ಬಿತ್ತಿದ ಸುಮಾರು 120-125 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಮತ್ತು ಇದರಲ್ಲಿ 40-45 ಕ್ವಿಂಟಲ್ ಭತ್ತದ ಕಾಳಿನ ಇಳುವರಿಯನ್ನು ನಾವು ಪಡಿಬಹುದು. ರೈತ ಬಾಬು ಸಫಳಿಗ ಮಾತನಾಡಿ, ನನ್ನ 70 ಸೆಂಟ್ಸ್ ಜಾಗದಲ್ಲಿ ಈ ತಳಿಯನ್ನ ಬೆಳೆಸಿದ್ದು ಫಸಲು ಉತ್ತಮವಾಗಿ ಬಂದಿದೆ. ಯಾವುದೇ ಕೀಟ ಬಾಧೆ ಈ ತಳಿಗೆ ಇಲ್ಲದ ಕಾರಣ ಕರಾವಳಿಗೆ ಈ ತಳಿ ಸೂಕ್ತವಾಗಿದೆ ಎಂದಿದ್ದಾರೆ. ನಾನು ರಜಾತಾದ್ರಿ ಅಂತ ಒಂದು ಹೊಸ ಇದು ಬೆಳೆ ಮಾಡಿದ್ದೇನೆ. ಅದಕ್ಕೆ ಒಂದು 50 ಮಟ್ಟಿ ಹಟ್ಟಿ ಗೊಬ್ಬರ ಹಾಕಿದ್ದೇನೆ, ಸ್ವಲ್ಪ DAP ಹಾಕಿದ್ದೇನೆ, ಸ್ವಲ್ಪ ಪೊಟ್ಯಾಶ್ ಹಾಕಿದ್ದೇನೆ, ಒಂದು ಸಲ ಯೂರಿಯಾ ಕೊಟ್ಟಿದ್ದೇನೆ. ಚೆನ್ನಾಗಿ ಬಂದಿದೆ. ಸಾಧಾರಣ ಒಂದು 10 ಕ್ವಿಂಟಲ್ ಭತ್ತ ಆಗ್ಬೋದು ಅಂತ ನನ್ನ ಮನಸ್ಸಿನಲ್ಲಿ ಉಂಟು. ರೋಗ ಏನೂ ಇಲ್ಲ. ಬೇರೆ ಕಜಜಾಯ ಮಾಡಿದ್ದೇನೆ ಬಯಲಿಗೆ, ಒಂದು 3 ಎಕರೆ ಜಾಗದಲ್ಲಿ. ಅದಕ್ಕೆ ಎಳೆ ಚುಕ್ಕ ರೋಗ ಉಂಟು, ಇದಕ್ಕೆ ಏನೂ ರೋಗ ಇಲ್ಲ. ಅದರಿಂದ ರೈತರು ಇದನ್ನು ತುಂಬ ತೆಗೆದುಕೊಳ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ರೈತರಿಗೆ ಕಜೆ 25-9 ಬೀಜವನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಪ್ರಗತಿಪರ ಕೃಷಿಕ ಬಾಬು ಸಫಳಿಗ ಮತ್ತು ಚಂದ್ರಶೇಖರ್ ಶೆಟ್ಟಿಯವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತ ಪೂಜಾರಿ ಹಾಗೂ ಬೈಲೂರು ಗ್ರಾಮದ ರೈತರು ಉಪಸ್ಥಿತರಿದ್ದರು.